ವೆಲ್ಕಮ್ ಬ್ಯಾಕ್ ಟು ನಮ್ರತಾ ಯಾದವ್ ಯೂಟ್ಯೂಬ್ ಚಾನೆಲ್. ಸೊ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ವಾಸ್ತ ನಾನು ನೆಕ್ಸ್ಟ್ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವತ್ತು ನಾನು ಆಲ್ರೆಡಿ ಎಲ್ಲ ಸ್ನಾನ ಎಲ್ಲ ಮಾಡಿ ರೆಡಿ ಆಗ್ತಾಯಿದ್ದೀನಿ. ಎಲ್ಲಿಗೆ ಅಂತಂದರೆ, ಸೊ ಇವತ್ತು ನಮ್ಮ ಫ್ಯಾಮಿಲಿಲಿ ಒಬ್ಬರದು ಫಂಕ್ಷನ್ ಇದೆ. ಇವತ್ತು ಸಂಡೇ. ಸೊ ಇವತ್ತು ಬಂದುಬಿಟ್ಟು ನಮ್ಮ ಅಕ್ಕ ಅವರ ಮಗು ಅವರ ಪಾಪುದು ಬಂದುಬಿಟ್ಟು ಹೇರ್ ರಿಮೂವಲ್ ಸೆರೆಮನಿ, ಬೇಸಿಕಲಿ ಅಂದರೆ ಕೂದಲು ಕೊಡುವಂಥ ಶಾಸ್ತ್ರ ಇದೆ ದೇವರಿಗೆ. ಸೊ ಇವತ್ತು ನಾನ್ ವೆಜ್ ಊಟ ಇಟ್ಕೊಂಡಿದ್ದಾರೆ. ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ, ನಾನು ಅಪ್ಪ ಅಣ್ಣ ಎಲ್ಲರೂ. ಸೊ ರೆಡಿ ಆಗಬೇಕು. ಈಗಷ್ಟೇ ಸ್ನಾನ ಆಗಿ ಬಂದಿದ್ದಷ್ಟೇ, ಎಂತ ಹಾಕಿಲ್ಲ ಇನ್ನು ಮುಖಕ್ಕೂ ಕೂಡ. ಸೊ ರೆಡಿಯೆಲ್ಲ ಆಗಿ ಸೊ ಎಲ್ಲಿ ಹೋಗ್ತೀನಿ ನಾನು, ಯಾರೆಲ್ಲ ಸಿಗ್ತಾರೆ ಫ್ಯಾಮಿಲಿ ಫಂಕ್ಷನಲ್ಲಿ ಅಂತ ನೋಡ್ತಾ ಇರಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ. ಸೊ ಅಲ್ಲಿ ಹೋಗಿ ಫಂಕ್ಷನಲ್ಲಿ ನಾನು ರೆಡಿ ಆದಮೇಲೆ ಅಲ್ಲಿ ನನಗೆ ಯಾರೆಲ್ಲ ಸಿಗ್ತಾರೆ, ಹೌ ವಾಸ್ ಮೈ ಡೇ ಅಂತ ತೋರಿಸ್ತೀನಿ. ಸೊ ಎಸ್, ಆಗಲೇ ಬೆಳಗ್ಗೆ ಹೇಳಿದ್ದೆ ಇಂಟ್ರಡಕ್ಷನಲ್ಲಿ. ಸೊ ಇವತ್ತು ಒಂದು ಫ್ಯಾಮಿಲಿ ಫಂಕ್ಷನ್ ಇದ್ದು, ನಾನ್ ವೆಜ್ ಊಟ ಇತ್ತು, ಹೋಗಬೇಕು ಅಂತ. ಸೊ ಇವಾಗ ತಾನೇ ರೀಚ್ ಆದ್ವಿ ಫ್ಯಾಮಿಲಿ ಫಂಕ್ಷನಲ್ಲಿ. ಸೊ ಇವಾಗ ಎಂಟರ್ ಆಗ್ತಾ ಇದ್ದೀನಿ ಫಂಕ್ಷನ್ ಒಳಗಡೆ. ಸೊ ಈಚೆ ಎಲ್ಲ ಜನ ಇದ್ದಾರೆ, ಒಂಥರ ಮೆಶ್ ಥರ ಇದೆ. ಎಲ್ಲೇ ನನಗೆ ನಮ್ಮ ರಿಲೇಟಿವ್ಸ್ ಸಿಗ್ತಾರೆ ಅಲ್ಲೆಲ್ಲ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ಸೊ ಬನ್ನಿ ಹಾಗಾದರೆ ಹೋಗೋಣ. ಸೊ ಫಸ್ಟ್ ಬಂದ್ಬಿಟ್ಟು ಇವರು ನಮ್ಮ ಅಕ್ಕ, ಅಂದರೆ ನಮ್ಮ ಕಸಿನ್ ಅಕ್ಕ ಬಂದ್ಬಿಟ್ಟು, ಇವ್ರ ಹೆಸರು ಬಂದ್ಬಿಟ್ಟು ಲಾವಣ್ಯ ಅಕ್ಕ. ಇವರು ಇರೋದು ಎಲ್ಲಿ, ನಿಮ್ಮೂರು ಹೇಳಿ? ಕಂಬಳಿಪುರದಲ್ಲಿ ಇರೋದು ಇವರು. ಹೊಸಕೋಟೆ ಕಾಟೇರಮ್ಮ ಟೆಂಪಲ್ ಗೊತ್ತಲ್ಲ ಫ್ರೆಂಡ್ಸ್, ತುಂಬಾ ಜನ ಕಾಟೇರಮ್ಮ ಟೆಂಪಲ್ಗೆ ಹೋಗ್ತಾನೆ ಇರ್ತಾರೆ. ಇವಾಗ ತುಂಬಾ ಫೇಮಸ್ ಟೆಂಪಲ್ ಆಕ್ಚುಲಿ. ಅಂದ್ರೆ 9 ವಾರ ಕಾಯಿ ಕಟ್ಟಿದ್ರೆ ನಿಮ್ ಮನ್ಸಲ್ಲಿ ಏನೇ ಇದ್ರೂನು, ಏನಾದ್ರೂ ಆಸೆ ನನ್ಗೆ ಇದು ಈಡೇರ್ಬೇಕಪ್ಪ ಅಥವಾ ಏನಾದ್ರೂ ಒಂದು ವಿಶ್ ಕೇಳ್ಕೊಂಡು ನೀವು ಒಳ್ಳೆ ಮನಸ್ಸಿಂದ ಕಟ್ಟಿದ್ರೆ ಅದು ಖಂಡಿತವಾಗ್ಲೂ ಆಗುತ್ತೆ. ಮತ್ತೆ ನಿಮ್ದು ಯಾವುದೇ ರೀತಿಯಾದ ಕಷ್ಟ ಪರಿಹಾರ ಆಗ್ಬೇಕು ಅಂದ್ರೂ ನೀವು ಕಾಟೇರಮ್ಮ ದೇವಸ್ಥಾನಕ್ಕೆ ಹೋಗಿ ಕಾಯಿ ಕಟ್ಬೋದು. ಸೊ ಅವರು ಆ ಊರಿಂದ ಬರ್ತಾ ಇರೋದು. ಸೊ ಇವ್ರು ನಮ್ಮ ಅಕ್ಕ, ಇವ್ರು ಬಂದ್ಬಿಟ್ಟು ನಮ್ಮ ದೊಡ್ಡಮ್ಮ, ಅಂದ್ರೆ ನಮ್ಮ ಅಪ್ಪ ಅವರ ಅಣ್ಣ ಅವರ ಹೆಂಡತಿ. ಸೊ ಇವ್ರು ನಮ್ಮ ದೊಡ್ಡಮ್ಮ. ಇವರು ಬಂದ್ಬಿಟ್ಟು ನಮ್ಮೊಬ್ರು ದೊಡ್ಡಮ್ಮನೇ. ದೊಡ್ಡಪ್ಪ ಬಂದ್ಬಿಟ್ಟು ಈಚೆ ಇದ್ದಾರೆ. ಹಿಂದೆಗಡೆ ನನ್ನ ತಂಗಿ ಇದ್ದಾಳೆ, ಮತ್ತೆ ತಿರ್ಗಾ ಎಲ್ಲ ಕಸಿನ್ಸ್ ಎಲ್ಲ ಇದ್ದಾರೆ. ಹಾಯ್ ಯಶು, ಅವಳು ಬಂದ್ಬಿಟ್ಟು ನನ್ನ ಕಸಿನ್, ನೋಡಿರ್ತೀರಾ ನನ್ನ ಮನೆ ಪಕ್ಕ ಇರೋದು. ಮುಂದೆ ಬಾ ಯಶು, ನೀನ್ ಹಿಂದೆ ಇದ್ರೆ ನಾನು ಇದನ್ನ ಹೆಂಗ್ ತೋರಿಸ್ಲಿ ಯಶು. ಬನ್ನಿ ಬನ್ನಿ ಜನರೇ, ಮುಂದೆ ಯಶು ಹೇಳು, ನಿನ್ ಸ್ಟಡೀಸ್ ಎಲ್ಲ ಹೆಂಗಾಗ್ತೈತೆ? ಸ್ಟಡೀಸ್ ಎಲ್ಲ ಆಯ್ತು. 9th ಎಕ್ಸಾಮ್ಸ್ ಆಗೈತೆ, 10th ಬೇಸಿಕ್ ಸ್ಟಾರ್ಟ್ ಮಾಡೋದು. ಚೆನ್ನಾಗೈತಾ 10th ಸ್ಟ್ಯಾಂಡರ್ಡ್? ನಿನ್ನೆಯಿಂದ ಹೆಂಗೈತೆ ಎಕ್ಸ್ಪೀರಿಯನ್ಸು? ನೋಡ್ತಾ ಇದೀಯಾ ನನ್ನ ಯೂಟ್ಯೂಬ್ ಚಾನಲ್? ಎಲ್ಲರೂ ನೋಡ್ತಾ ಇದ್ದೀರಾ? ಚೆನ್ನಾಯ್ತಾ? ನೋಡಿ ಫ್ರೆಂಡ್ಸ್, ಇವರು ಎಲ್ಲ ಫಾಲೋ ಮಾಡಿ ಸಪೋರ್ಟ್ ಮಾಡ್ತಾರಂತೆ. ನೀವು ಫಾಲೋ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡ್ತಾ ಇರಿ, ಓಕೆನಾ? ಸೊ ನೆಕ್ಸ್ಟ್ ಇನ್ಯಾರಾದ್ರೂ ಸಿಕ್ಕಿದ್ರೆ ಹಂಗೆ ಮಾತಾಡಿಸ್ತಾ ಹೋಗ್ತೀನಿ. ಇಲ್ಲೊಬ್ಬ ಚಿಕ್ಕ ಹುಡುಗ ಅವನೇ, ಅವ್ನು ಬರ್ತಾ ಇಲ್ಲ. ಬಾಪ್ಪ ಬಾ, ನೀನು ತೋರಿಸ್ತೀನಿ ಬಾ. ನೋಡಿ ಝೂಮ್ ಮಾಡಿ ನೋಡಿ, ಅವನು ಎಷ್ಟು ಕ್ಯೂಟ್ ಆಗಿ ಅವನೇ. ಬರ್ತಾ ಇಲ್ಲ ಅವನು. ಬಾ, ಚಾಕ್ಲೇಟ್ ಕೊಡಿಸ್ತೀನಿ ಬಾ ಮಗ್ನೆ. ಅವ್ನು ಬರ್ತಾ ಇಲ್ಲ. ಇನ್ನೊಬ್ರತ್ತೆ ಬಂದ್ರು ನೋಡ್ರಿ, ಇವ್ರು ನಮ್ಮ ಅತ್ತೆ. ಇವ್ರು ಬಂದ್ಬಿಟ್ಟು ನಮ್ಮ ಅಮ್ಮ ಅವರ ನಮ್ಮ ಅಮ್ಮನ ಅಣ್ಣನ ಹೆಂಡತಿ. ಸಾರಿ ಫ್ರೆಂಡ್ಸ್, ಬಾಯಿಗೆ ಬರ್ತಾ ಇಲ್ಲ, ಸಾರಿ. ಅಣ್ಣನ ಹೆಂಡತಿ ತಾನೆ? ಅಂದ್ರೆ 2 ಕಡೆಯಿಂದಾನು ರಿಲೇಷನ್ ಫ್ರೆಂಡ್. ಅಂದ್ರೆ ನಮ್ಮ ಅಮ್ಮಂಗೆ ಅಣ್ಣನ ಹೆಂಡತಿ, ಅಂದ್ರೆ ನಮ್ಮ ಅಪ್ಪನ ಕಡೆಯಿಂದಾನು ರಿಲೇಷನ್, ನಮ್ಮ ಅಮ್ಮನ ಕಡೆಯಿಂದಾನು ರಿಲೇಷನ್. ಇವ್ರು ಹಂಗೆ ಮಿಸ್ ಆಗೋಯ್ತು ಹೇಳುವಾಗ. ಇವ್ರು ನಮ್ಮ ಅತ್ತೆ ಅಷ್ಟೇ ಗೈಸ್. ಇನ್ ಯಾರಾದ್ರೂ ಸಿಕ್ಕಿದ್ರೆ ಹಂಗೆ ಹೇಳ್ತಾ ಇರ್ತೀನಿ. ಕಂಟಿನ್ಯೂ ಆಗಿ ನೋಡ್ತಾ ಇದೀವಿ ವಿಡಿಯೋ. ಸೊ ಎಸ್, ಸೊ ಈಗಷ್ಟೇ ಮನೆಗೆ ಬಂದ್ವಿ, ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು. ಸೊ ಫಂಕ್ಷನ್ ಎಲ್ಲ ತುಂಬ ಚೆನ್ನಾಗಾಯಿತು. ಬಟ್ ಅಪ್ಪ ಸಿಕ್ಕಾಪಟ್ಟೆ ಟಯರ್ಡ್ ಆಗೋಯ್ತು ಹೋಗಿ ಬಂದು. ಅದು ಆ್ಯಕ್ಚುಲಿ ಕರಪನಹಳ್ಳಿಲಿ ಇದ್ದಿದ್ದು ಫಂಕ್ಷನ್ ಬಂದುಬಿಟ್ಟು. ಸೊ ನನಗೆ ಜಾಸ್ತಿ ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ ಗೈಸ್. ಅಂದರೆ ಈಚೆ ಒಳಗಡೆ ಎಲ್ಲ ಸಿಕ್ಕಾಪಟ್ಟೆ ಜನ ಇದ್ದರು. ನಾನು ಎಂಟ್ರೆನ್ಸ್ ಅಂದರೆ ಆ ಫಂಕ್ಷನ್ಗೆ ಹೋದಾಗ ಮಾತ್ರ ಯಾರೆಲ್ಲ ಸ್ವಲ್ಪ ನಮ್ಮ ರಿಲೇಟಿವ್ಸ್ ಎಲ್ಲ ಯಾರೆಲ್ಲ ರೂಮಲ್ಲಿ ಕೂತಿದ್ರು ಅವ್ರ ಹತ್ರ ಮಾತ್ರ ಸ್ವಲ್ಪ ಮಾತಾಡಿಸಿ ನಿಮಗೆ ಪರಿಚಯ ಮಾಡೋ ಥರ ಆಯಿತು. ಇನ್ನು ಸ್ವಲ್ಪ ಜನನ ಮಾತಾಡ್ಸೋಣ, ಲೈಕ್ ಎಲ್ಲರನ್ನೂ ಇಂಟ್ರೊಡ್ಯೂಸ್ ಮಾಡಿಸೋಣ ಅನ್ನೋ ಥರನೇ ಇತ್ತು. ಬಟ್ ಸಿಕ್ಕಾಪಟ್ಟೆ ಜನ ಇದ್ದರು ಈಚೆ ಒಳಗಡೆ. ಆಮೇಲೆ ತುಂಬ ಜನ ಹೊರಗೆ ಸ್ಟಾರ್ಟ್ ಆಗಿಬಿಟ್ರು. ಮತ್ತು ಈಚೆ ಒಳಗಡೆ ಸಿಕ್ಕಾಪಟ್ಟೆ ಜನ ಇದ್ದಿದ್ದರಿಂದ ತುಂಬ ನಾಯ್ಸ್ ಕೂಡ ಇತ್ತು. ಸೊ ನಾನು ವೀಡಿಯೋ ಮಾಡಿದ್ರೆ ನಿಮಗೆ ಡಿಸ್ಟರ್ಬೆನ್ಸ್ ಆಗುತ್ತೆ, ಮತ್ತು ಏನು ಕೇಳಿಸಲ್ಲ ಕ್ಲಿಯರಾಗಿ ಅಂತ ವಿಡಿಯೋ ಮಾಡಲಿಲ್ಲ. ಸೊ ಅಷ್ಟೇ, ಅಲ್ಲಿ ಇಲ್ಲಿ ಒಂದು ಚೂರು ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೀನಿ. ಸೊ ಅದನ್ನು ಕೂಡ ಹಾಕ್ತೀನಿ. ಸೊ ನೋಡಿ, ಇದಾಗಿತ್ತು ಇವತ್ತಿನ ವ್ಲಾಗ್. ನಾನು ಫಂಕ್ಷನ್ಗೆ ಹೋಗಿದ್ದಂಥ ವ್ಲಾಗ್. ಸೊ ಫ್ಯಾಮಿಲಿ ಫಂಕ್ಷನ್ ಇತ್ತು ಇವತ್ತು, ಸೊ ಅಲ್ಲಿಗೆ ಹೋಗೋದಂಥ ವ್ಲಾಗ್. ಸೊ ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ದಲ್ಲಿ ನೀವೇನು ಮಾಡಬೇಕು, ಲೈಕ್ ಮಾಡಬೇಕು, ಶೇರ್ ಮಾಡಬೇಕು, ಹಾಗೂ ಕಮೆಂಟ್ ಮಾಡಬೇಕು. ಇಂಪಾರ್ಟೆಂಟಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ.
ಸೊ ಇದೇ ಥರ ಇನ್ನು ಫ್ಯೂಚರಲ್ಲೆಲ್ಲ ಒಳ್ಳೆ ಅಪ್ಕಮಿಂಗ್ ಎಂಟರ್ಟೈನಿಂಗ್ ವೀಡಿಯೋಸ್ ಒಟ್ಟಿಗೆ ಬರ್ತೀನಿ. ಸೊ ಇದಾಗಿತ್ತು ಇವತ್ತಿನ ನನ್ನ ವ್ಲಾಗ್. ಸೊ ನೆಕ್ಸ್ಟ್ ವ್ಲಾಗಲ್ಲಿ ನಿಮ್ಮ ಭೇಟಿ ಆಗೋವರೆಗೂ ಅಂಟಿಲ್ ದೆನ್ ಕೀಪ್ ಸ್ಮೈಲಿಂಗ್ ಆ್ಯಂಡ್ ಟೇಕ್ ಕೇರ್ ಆ್ಯಂಡ್ ಸ್ಪ್ರೆಡ್ ಹ್ಯಾಪಿನೆಸ್ ಟು ಆಲ್ ದ ಪೀಪಲ್ ಅರೌಂಡ್ ಯು ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಥ್ಯಾಂಕ್ ಯು ಗೈಸ್, ಥ್ಯಾಂಕ್ ಯು ಸೋ ಮಚ್.